कर्नाटक राज्य बांधकाम व इतर बांधकाम कामगार संघटनेचे पहिले जिल्हाधिवेशन अत्यंत उत्साहात पार पडले. शुक्रवारी बेळगाव येथील कन्नड साहित्य भवनात कर्नाटक राज्य बांधकाम व इतर बांधकाम कामगार संघटनेचे पहिले जिल्हाधिवेशन मोठ्या जल्लोषात झाले. वेदीवर राज्याध्यक्ष बालकृष्ण शेट्टी, नागप्पा संगोडी, दिलीप वाळके, सीटू अध्यक्ष गैबू जैनेखान, जी.एच. कुलकर्णी, राजू पाटील, मंदा नेवगी यांच्यासह इतर मान्यवर उपस्थित होते. यावेळी खजिनदार जी.एच. कुलकर्णी बोलताना म्हणाले की बेळगाव जिल्ह्यात बांधकाम कामगार संघटनेने आतापर्यंत चालून आलेला प्रवास संघर्षमय आहे. अनेक आंदोलनं करण्यात आली आहेत. ऑगस्ट महिन्यात राज्यस्तरीय आणि ऑक्टोबर 4 रोजी राजस्थान येथे अखिल भारतीय बांधकाम कामगार संघटनेचे अधिवेशन होणार असल्याचे त्यांनी सांगितले. ಕಟ್ಟಡ ಕಾರ್ಮಿಕರ ಸಂಘ ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ನಿಪ್ಪಾಣಿಯಲ್ಲಿ 2014ರಲ್ಲಿ ಕಟ್ಟಡ ಕಾರ್ಮಿಕರ ಸಂಘ ಆಗಿದೆ. ನಮ್ಮ ರಾಮದುರ್ಗದಲ್ಲಿ 2007-2008ರಲ್ಲಿ ಕಟ್ಟಡ ಕಾರ್ಮಿಕರ ಸಂಘ ಆಗಿದೆ. ಅಂದ್ರೆ ಸಂಘ ಆಗಿ ತುಂಬಾ ಸಮಯ ಆಯಿತು. ಹಲವಾರು ಹೋರಾಟಗಳನ್ನ ಮಾಡಿದ್ದೀವಿ. ನಿಪ್ಪಾಣಿಯಲ್ಲಿ ರಾಮದುರ್ಗದಲ್ಲಿ ಜಾಸ್ತಿ ಹೋರಾಟಗಳನ್ನು ಮಾಡಿದ್ದೀವಿ. ಇತರ ಕಡೆಗಳಲ್ಲೂ ಕೂಡ ಅಲ್ಪ ಸ್ವಲ್ಪ ಹೋರಾಟ ಮಾಡಿದ್ದೀವಿ. ಚಿಕ್ಕೋಡಿ, ಹುಕ್ಕೇರಿ ಮುಂತಾದ ಕಡೆಗಳು. ಆದ್ರೆ ಜಿಲ್ಲಾ ಮಟ್ಟದ ಒಂದು ಸಂಘಟನೆ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹಲವಾರು ಪ್ರಯತ್ನದ ನಂತರ ಇವತ್ತು ಜಿಲ್ಲಾ ಮಟ್ಟದ ಸಂಘಟನೆಯನ್ನ ಮಾಡ್ತಾ ಇದ್ದೀವಿ. ಜಿಲ್ಲಾ ಮಟ್ಟದ ಸಂಘಟನೆ ಮಾಡಲಿಕ್ಕೆ ಕಾರಣಕರ್ತರಾದ ಸಿಐಟಿಯುನ ಮುಖಂಡರು ಹಾಗೂ ಕಟ್ಟಡ ಕಾರ್ಮಿಕ ಸಂಘದ ಮುಖಂಡರಿಗೆ ಎಲ್ಲರಿಗೂ ಇನ್ನೊಮ್ಮೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಮ್ಮೇಳನ ಯಾವ ಸಂದರ್ಭದಲ್ಲಿ ನಡೀತಾ ಇದೆ ಅಂದ್ರೆ ಎರಡು ಪ್ರಮುಖ ಸಂದರ್ಭ ಇದೆ. ಒಂದು ನಮ್ಮ ನಿಪ್ಪಾಣಿಯಿಂದ ಬಂದವರು ಪಾಪ ಮರಾಠಿಯಲ್ಲಿ ಜಾಸ್ತಿ ಮಾತಾಡ್ತಾರೆ. ನಾನು ಕನ್ನಡದಲ್ಲಿ ಹೇಳಿದ್ದನ್ನ ಅವರಿಗೆ ಅರ್ಥ ಆಗ್ತದೆ, ಕ್ಷಮಿಸಬೇಕು. ಎರಡು ಪ್ರಮುಖ ಕಾರಣ ಇದೆ. ನಾವು ನಮ್ಮ ಕಟ್ಟಡ ಕಾರ್ಮಿಕರ ಸಂಘ ಅಥವಾ CWFI, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಫೆಡರೇಷನ್ ಆಫ್ ಇಂಡಿಯಾ, ಇದು ಒಂದು ಅಖಿಲ ಭಾರತ ಸಮ್ಮೇಳನ ಅಕ್ಟೋಬರ್ ತಿಂಗಳು 14, 15, 16ಕ್ಕೆ ರಾಜಸ್ಥಾನ ರಾಜ್ಯ ಹೆಸರು ಕೇಳಿದ್ದೀರಾ? ರಾಜಸ್ಥಾನದಲ್ಲಿ ಜೈಪುರ್ ಅಂತ ಇದೆ, ಅದರ ರಾಜಧಾನಿ. ಅದರ ಪಕ್ಕದಲ್ಲಿ ಶಿಕಾರ್ ಅನ್ನುವ ಪ್ರದೇಶ ಇದೆ. ಆ ಶಿಕಾರದಲ್ಲಿ ಅಖಿಲ ಭಾರತ ಸಮ್ಮೇಳನ ಅಕ್ಟೋಬರ್ ತಿಂಗಳಲ್ಲಿ ನಡೆಯಲಿಕ್ಕಿದೆ. ಅದಕ್ಕಿಂತ ಮೊದಲು ನಮ್ಮ ಕರ್ನಾಟಕ ರಾಜ್ಯದ ಸಮ್ಮೇಳನ ಆಗಸ್ಟ್ 24, 25ನೇ ತಾರೀಕಿಗೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳದಲ್ಲಿ ನಡೆಯಲಿಕ್ಕಿದೆ. ಅದರ ಮೊದಲು ನಾವು ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಸಮ್ಮೇಳನಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಜಿಲ್ಲಾ ಸಮ್ಮೇಳನ ನಡೀತಾ ಇದೆ. ಈ ಜಿಲ್ಲಾ ಸಮ್ಮೇಳನ ನಡೆಯುವುದಕ್ಕಿಂತ ಮೊದಲು ನಿಪ್ಪಾಣಿಯಲ್ಲಿ ತಾಲೂಕಾ ಸಮ್ಮೇಳನ ನಡೆದಿದೆ, ರಾಮದುರ್ಗದಲ್ಲಿ ತಾಲೂಕಾ ಸಮ್ಮೇಳನ ನಡೆದಿದೆ. ಈ ರೀತಿಯಾಗಿ ಎಲ್ಲ ಹಂತದಲ್ಲಿ ಸಮ್ಮೇಳನಗಳನ್ನು ನಡೆಸಿ ನಾವು ಅಖಿಲ ಭಾರತ ಸಮ್ಮೇಳನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅಂದ್ರೆ ಪ್ರಜಾಸತ್ತಾತ್ಮಕವಾಗಿ, ಡೆಮೊಕ್ರೆಟಿಕ್ ಆಗಿ ಎಲ್ಲ ಕಟ್ಟಡ ಕಾರ್ಮಿಕರನ್ನ ಒಂದು ಕಡೆ ಸೇರಿಸಿ ಅವರ ಸಮಸ್ಯೆಗಳನ್ನ ಏನ್ ಬಗೆಹರಿಸಲಿಕ್ಕೆ ಸಾಧ್ಯ ಆಗಿದೆ, ಏನ್ ಬಗೆಹರಿಸಲಿಕ್ಕೆ ನಮ್ಗೆ ಸಾಧ್ಯ ಆಗಿಲ್ಲ, ಅದೆಲ್ಲವನ್ನ ಚರ್ಚೆ ಮಾಡಿ ಸಮ್ಮೇಳನ ಮಾಡುವಂತ ಒಂದು ಉದ್ದೇಶ ಇಟ್ಟುಕೊಂಡು ಈ ಬೆಳಗಾವಿನಲ್ಲಿ ನಾವು ಪ್ರಥಮ ಸಮ್ಮೇಳನ ಈಗ ಮಾಡ್ತಾ ಇದ್ದೀವಿ. ಇದು ಒಂದು ಭಾಗ. ಎರಡನೇ ಪ್ರಮುಖ ಭಾಗ ನೀವೆಲ್ಲರೂ ನನಗೆ ಗೊತ್ತಿದ್ದಾಗೆ ಜುಲೈ 9ನೇ ತಾರೀಕಿಗೆ ಒಂದು ಅಖಿಲ ಭಾರತ ಮುಷ್ಕರ ಮಾಡಿದ್ದೀರಾ ಇಲ್ವಾ? ಅಖಿಲ ಭಾರತ ಮುಷ್ಕರ ಮಾಡಿದ್ರಿ. ನೀವು ಕೆಲಸಕ್ಕೆ ಹೋಗ್ದೇನೆ ಅಲ್ಲಿ ಮುಷ್ಕರದಲ್ಲಿ ಭಾಗವಹಿಸಿದ್ದೀರಿ. ಜಿ.ವಿ. ಕುಲಕರ್ಣಿ ಅವರು, ಸರಿ, ಜಿ.ವಿ. ಕುಲಕರ್ಣಿ ಅವರು ಅಲ್ಲಿ ಹೋರಾಟದ ಕೆಲವು ಫೋಟೋಗಳನ್ನು ತೋರಿಸ್ತಾ ಇದ್ರು. ಬೆಳಗಾವಿನಲ್ಲೂ ಕೂಡ ನೀವು ದೊಡ್ಡ ಹೋರಾಟ ಮಾಡಿದ್ರಿ. ಮತ್ತೆ ನನಗೆ ಗೊತ್ತಿದ್ದಾಗೆ ಪ್ರಕಾರ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಕೂಡ ಪ್ರತಿಭಟನೆಗಳು ನಡೆದಿದ್ದಾವೆ. ಯಾಕೆ ಈ ಪ್ರತಿಭಟನೆ ನಡೀತು? ಕಟ್ಟಡ ಕಾರ್ಮಿಕರಿಗೆ ಏನ್ ಸಂಬಂಧ? ಕಟ್ಟಡ ಕಾರ್ಮಿಕರು ನೀವು ಇವತ್ತೆಲ್ಲ ಸೇರಿದ್ದೀರಿ. ಸೇರಿದ್ದಕ್ಕೆ ಒಂದು ಪ್ರಮುಖ ಕಾರಣ ಏನಂತ ಹೇಳಿದ್ರೆ 1996ನೇ ಇಸ್ವಿನಲ್ಲಿ 2 ಕಾನೂನುಗಳು ನಮ್ಮ ಪರವಾಗಿ ಬಂದವು.
ಒಂದು ಕಲ್ಯಾಣ ಮಂಡಳಿ ಕಾಯ್ದೆ, ಇನ್ನೊಂದು ಸೆಸ್ ಕಾಯ್ದೆ ಅಂತೇಳಿ ಹೇಳಿ 2 ಕಾಯ್ದೆಗಳು ನಮ್ಮ ಪರವಾಗಿ ಬಂತು. ಆ ಕಾಯ್ದೆಗಳಿಂದಾಗಿ ನಮ್ಗೆ ಒಂದು ಕಲ್ಯಾಣ ಮಂಡಳಿ ರಚನೆ ಆಯ್ತು. ಕಲ್ಯಾಣ ಮಂಡಳಿ ರಚನೆ ಆಗಿ ಯಾರು ಬಿಲ್ಡಿಂಗ್ ಕಟ್ತಾರೆ, ಕಟ್ಟಡ ಕಾರ್ಮಿಕರು ಯಾರು ಬಿಲ್ಡಿಂಗ್ ಕಟ್ತಾರೆ, ಯಾವ ಬಿಲ್ಡಿಂಗು 10 ಲಕ್ಷ ರೂಪಾಯಿಗಿಂತ ಜಾಸ್ತಿ ಮೌಲ್ಯವಿದೆ, ಅದರಲ್ಲಿ 1% ಹಣನ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಕೊಡಬೇಕು ಅಂತ ಹೇಳಿ ಕಾನೂನು ಬಂತು. 10 ಲಕ್ಷ ರೂಪಾಯಿ ಬಿಲ್ಡಿಂಗ್ ಆದ್ರೆ 10,000 ರೂಪಾಯಿ ಬರ್ತದೆ. 1 ಕೋಟಿ ರೂಪಾಯಿ ಬಿಲ್ಡಿಂಗ್ ಆದ್ರೆ 1 ಲಕ್ಷ ರೂಪಾಯಿ ಬರ್ತದೆ. ಹೀಗೆ 1% ಹಣನ ಈ ಕಲ್ಯಾಣ ಮಂಡಳಿ ಬರ್ತದೆ. ಆ ಕಲ್ಯಾಣ ಮಂಡಳಿಗೆ ಬಂದ ಹಣದಲ್ಲಿ ಅದರಲ್ಲಿ ಕಟ್ಟಡ ಕಾರ್ಮಿಕರಿಗೆ ಶೈಕ್ಷಣಿಕ ಧನ ಸಹಾಯ, ಮದುವೆ ಧನ ಸಹಾಯ, ವೈದ್ಯಕೀಯ ಸೌಲಭ್ಯ, ನಿವೃತ್ತಿ ವೇತನ ಅಂದ್ರೆ ಪಿಂಚಣಿ, ಇದನ್ನೆಲ್ಲ ಕೊಡಬೇಕು ಅಂತ ಹೇಳಿ ಆ ಕಾನೂನಲ್ಲಿ ಮಾಡಿದ್ದಾರೆ. ಹೆರಿಗೆ ಮತ್ತೆ ಮಹಿಳಾ ಕಾರ್ಮಿಕರಿಗಾದ್ರೆ ಹೆರಿಗೆ ಮತ್ತೆ ಹೀಗೆ ಬೇರೆ ಬೇರೆ ಸವಲತ್ತುಗಳೆಲ್ಲ ಕೊಡಬೇಕು ಅಂತ ಆಗಿದೆ. ಮನೆ ಕಟ್ಟಲಿಕ್ಕೂ ಕೂಡ ಸಾಲ ಕೊಡಬೇಕು ಅಂತ ಹೇಳಿ ಅದಲ್ಲಿತ್ತು. ಆದ್ರೆ ಆ ಸಾಲ ಕೊಡುವಂತ ಇದು ಜಾರಿ ಆಗಿಲ್ಲ. ಅದೇನೇ ಇದೆ, ಈ ಸವಲತ್ತುಗಳನ್ನ ಪಡೆಯಲಿಕ್ಕೆ ಆ ಕಾನೂನುಗಳು 2 ಕಾನೂನುಗಳು ನಮಗೆ ಸಹಾಯ ಆಗಿದೆ. या अधिवेशनाला वैशाली धुमाळे, तुकाराम यांच्यासह बांधकाम व इतर बांधकाम संघटनेचे पदाधिकारी आणि कामगार मोठ्या संख्येने सहभागी झाले होते. संकल्प शिंदे, KMM मराठी, बेळगाव.